ಯಾರ್ ನೀವು? ಅಮ್ಮ, ಅಪ್ಪನ್ ಡ್ರೆಸ್ಸು. ನಾನ್ ಹೇಳ್ತಾನೆ ಇದ್ದೀನಿ, ನಿಮ್ಮಷ್ಟಕ್ಕೆ ನೀವು ಒಳಗಡೆ. ಅವನೊಬ್ಬ 420 ಅವನ ಜೊತೆ ಸಂಬಂಧನಾ? ನನಗೂ ತಿರುಗಿಸಿ ಹೊಡಿಯಕ್ ಬರುತ್ತೆ. ಸುಮ್ನೆ ಹೊಡಿಬೇಡ. ರಾಜಿ, ಆ ಟವಲ್ ಕೊಡು. ಪೊಲೀಸ್ನೇ ಹೊಡಿತೀಯ ನೀನು? ಎಷ್ಟು ಧೈರ್ಯ ಇದ್ರೆ ನನ್ನನ್ನೇ ಹೊಡಿತೀನಿ ಅಂತೀಯ? ಪೊಲೀಸ್ ಕಣೆ. ಬಾರೆ ನಡಿಯೇ. ನನ್ನನ್ ಬಿಡು. ನಡಿಯೇ. ನನ್ನನ್ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ನೀವ್ ಮಾಡ್ತಿರೋದ್ ಸರಿ ಇಲ್ಲ, ಬಿಡು. ನಡಿಯೇ. ಯಾವನೊಬ್ಬ ಸಿಕ್ಕಿದಾನೆ ಅಂತ ಅವನ್ ಜೊತೆ ಸೇರ್ಕೊಂಡು ಸಂಸಾರ ಮಾಡ್ತೀಯ ನೀನು? ನಡಿಯೇ. ನನ್ನನ್ ಹೀಗೆಲ್ಲ ಟ್ರೀಟ್ ಮಾಡ್ಬೇಡ, ಬಿಡು. ನೋ. ನಿನ್ನ ರೋತಲ್ ಕೇಸಲ್ಲಿ ಒಳಗಾಗ್ತೀನಿ ಬಾರೆ. ನಿನ್ ಮೇಲೆ FIR ಹಾಕಿದ್ದಾರೆ. ನಿನ್ನ 15 ದಿವಸಕ್ಕೆ ರಿಮಾಂಡ್ ಅಲ್ಲಿ ಇಕ್ಕಿದ್ದೀವಿ. ನೋಡಕ್ಕ, ನೋಡಿದ್ರೆ ಚೆನ್ನಾಗಿ ಹೊಡೆದಿದ್ದಾರೆ ಅನ್ಸತ್ತೆ ಅಲ್ವಾ? ಹೌದು, ಅದೇನ್ ತಪ್ಪು ಮಾಡ್ಕೊಂಡ್ ಬಂದಿದ್ಯಾ ಏನೋ? ಅಮಾಯ್ಕಳ್ ತರ ಕಾಣಿಸ್ತಾಳ ನೋಡಿದ್ರೆ. ಮುಖ ನೋಡಲ್ಲ ಹೇಳ್ಬೇಡ್ವೆ? ಯಾರಿಗ್ ಗೊತ್ತು? ದೊಡ್ಡ ಮನೆ ಹೆಂಗ್ಸ್ ತರ ಕಾಣಿಸ್ತಾಳಲ್ಲ. ಏ ಸುಮತಿ, ಆ ಯಾಯಿನಿ ಅನ್ನೋ ಹುಡುಗಿ 2 ದಿವಸದಿಂದ ಊಟ ಮಾಡಿಲ್ವಂತೆ. ಡಾಕ್ಟರ್ ಹತ್ರ ಕರ್ಕೊಂಡ್ ಹೋಗ್ಬೇಕಂತೆ. ಕರ್ಕೊಂಡ್ ಹೋಗಿ. ಯಮ್ಮ, ಎದ್ದೇಳಮ್ಮ. ಡಾಕ್ಟರ್ ಹತ್ರ ಹೋಗ್ಬೇಕಂತೆ. ವಾರ್ಡನ್ ಕರ್ಕೊಂಬರಕ್ ಹೇಳಿದ್ರು. ರಿಮೆಂಡ್ ಮಾಡಿದ ದಿನಾನೇ ಮೈಯಲ್ಲಿ ತುಂಬಾ ಗಾಯಗಳಾಗಿತ್ತು ಡಾಕ್ಟರ್. ಸರಿಯಾಗಿ ಫುಡ್ ತಿನ್ನಲ್ಲ ಅಂತಾಳೆ, ಕೋಆಪರೇಟಿವ್ ಮಾಡಲ್ಲ ಅಂತ ಹೇಳ್ತಾಳೆ. ವಿಸಿಟರ್ಸ್ ಯಾರು ಬಂದಿಲ್ಲ. ಯಾರೋ ಹ್ಯೂಮನ್ ರೈಟ್ಸ್ ಗೆ ಕಂಪ್ಲೇಂಟ್ ಮಾಡಿದ್ದಾರೆ ಅಂತೆ. ಡ್ರಿಪ್ಸ್ ಎಲ್ಲ ಆದ್ಮೇಲೆ ಸೆಲ್ಲಲ್ಲಿ ಕರ್ಕೊಂಡು ಹೋಗಿ ಬಿಟ್ಬಿಡಿ. ಯಾಳಿನಿ, ಕೋರ್ಟ್ಗೆ ಹೋಗ್ಬೇಕು. ವ್ಯಾನ್ಗೆ ಬಂದ್ ಹತ್ತು. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಏನೇ ಬರಲಿ ಯಾರಿಗೂ ಸೋತು ತಲೆಯ ಬಾಗದು. ಎಂದಿಗೂ ನಾನು ಹೀಗೆ ಇರುವೆ ಎನ್ನುತ್ತ ನಗುವುದು. ಸರ್, ಹೇಳಮ್ಮ. ನನಗ್ ಗೊತ್ತಿರೋ ಒಬ್ಬನ್ನ ಅರೆಸ್ಟ್ ಮಾಡಿದ್ದಾರೆ. ಇಲ್ಲಿ ಬೇಲ್ ಕೊಡ್ತಾ ಇಲ್ಲ. ಹೈಕೋರ್ಟ್ಗೆ ಹೋಗಿ ನೀವೇ ಸ್ವಲ್ಪ ಬೇಲ್ ಇಸ್ಕೊಡ್ಬೇಕು. ಸ್ವಲ್ಪ ಹೆಲ್ಪ್ ಮಾಡಿ ಸರ್. ಅದಕ್ಕೇನಮ್ಮ, ಡೋಂಟ್ ವರಿ. ಸರ್, ಫೀಸ್ ಎಲ್ಲ ಏನು ದೊಡ್ಡದಾಗಿ ಕೊಡಕ್ಕಾಗಲ್ಲ. ಪರವಾಗಿಲ್ಲಮ್ಮ. ಥ್ಯಾಂಕ್ ಯು ಸರ್. ಯೋ, ತುಂಬಾ ನಾಟಕ ಮಾಡಬೇಡ. ಅದ್ ಸರಿ, ಬೆಳಗಿನ ಜಾವ 3 ಗಂಟೆಗೆ ಎಲ್ಲಿ ಹೋಗಿದ್ದೆ? ಕೋಯಂಬೇಡಿಗೆ ಹೋಗಿದ್ದೆ ಸರ್. ಅಲ್ಲಿಗೆ ಹೋಗಿದ್ದೆ? ಹೌದು ಸರ್.
ನಮ್ಮೂರು ಆಂಧ್ರದಿಂದ ಪಾರ್ಟಿ ಬಂದಿದ್ದಾರೆ. ಕೊಡೆಯ. ಏನಯ್ಯ ಇದು? ಹಳೆ 500,000 ನೋಟು ಸರ್, ಹೊಸ್ದಾಗಿದೆ. ಇವರಪ್ಪ 3 ವರ್ಷದಿಂದ ಕೋಮಾದಲ್ಲಿದ್ರಂತೆ. ಹೋದ್ವಾರ ತೀರ್ಕೊಂಡ್ಮೇಲೆ ಪೆಟ್ಕೆ ತೆಗೆದು ನೋಡಿದ್ರೆ ಹಳೆ ನೋಟ್ದು 5 ಲಕ್ಷ ಐತೆ. ಇದನ್ನ ಹೇಗಾದ್ರೂ ಬದಲಾಯಿಸ್ಕೊಡು ಅಂತ ಬೇಡ್ಕೊಂಡ ಸರ್. ಇವಾಗ ಏನಂತೀಯಾ? ಈ ಕೋರ್ಟ್ನ ಕಳ್ಸಿಟ್ಬಿಟ್ಟು ಈ ಕೆಲಸ ಬಿಡೋಣ ಅಂತೀಯಾ? ಅಣ್ಣ, ಇವನ್ ಮಾತನೆಲ್ಲ ಕೇಳ್ಬೇಡಿ. ಇಲ್ಲೆಲ್ಲ ಚೇಂಜ್ ಮಾಡೋದಕ್ಕಾಗಲ್ಲ. ರಿಸರ್ವ್ ಬ್ಯಾಂಕ್ ಅಲ್ಲಿ ಹೋಗಿ ಚೇಂಜ್ ಮಾಡಿಸ್ಕೊಳ್ಳಿ. ಕೊಡಪ್ಪ ಇಲ್ಲ, ನೀನು ನಂಬ್ಕೊಂಡ್ ಬಂದೆ ನೋಡು. ಕೂತ್ಕೊಳ್ಳಿ ರಾಮರಾಜನ್, ನಿಮ್ ಕಾಲ್ ಸರಿ ಇಲ್ಲ ಅಲ್ವಾ? ನಿಮ್ಗೇನ್ ಯಾವಾಗ್ಲೂ ಹೇಳ್ಬೇಕಾ? ನೀವ್ ಯಾವಾಗ್ಲೂ ಎದ್ ನಿಂತ್ಕೋತೀರಾ? ಹೇಳಿದಿನ ಕೇಳಿಸ್ಕೊಳ್ಳಿ ಅಪ್ಪ. ಪೆಟಿಷನ್. ಪೆಟಿಷನ್ R7 ಸೆಲ್ವಾ. ಸೆಲ್ವಾ ಸೆಲ್ವಾ ಸೆಲ್ವಾ. ನೀವು ನಡ್ ರೋಡಲ್ಲಿ ಎಳ್ನೀರ್ ಹಾಕೊಂಡ್ ವ್ಯಾಪಾರ ಮಾಡ್ತಿದ್ರಾ? ಹೌದು ಮೇಡಮ್. ದಾರಿಲಿ ಎಳ್ನೀರ್ ಮಾರೋರ್ನ, ಬೀದಿಲಿರೋ ಭಿಕ್ಷಕರನ್ನ ಪೆಟ್ಟಿ ಕೇಸಲ್ಲಿ ಒಳಗ್ ತಂದ್ಬಿಡ್ತೀರಾ. ಮನೇಲಿ ಕಳ್ತನ ಮಾಡೋರು, ರೇಪ್ ಮಾಡೋರು, ಕೊಲೆ ಮಾಡೋರ್ನೆಲ್ಲ ಬಿಟ್ಬಿಡ್ತೀರಾ. ಸರಿ ಸರಿ, 150 ರೂಪಾಯಿ ಫೈನ್ ಕಟ್ಟೋಗೋ. ಸರಿ ಸರ್. ಮುಂದಿನ ಕೇಸು ರಾಜೇಂದ್ರನ್. ರಾಜೇಂದ್ರನ್ ರಾಜೇಂದ್ರನ್ ರಾಜೇಂದ್ರನ್. ಹೆಲ್ಮೆಟ್ ಇಲ್ದೆ ಗಾಡಿ ಓಡ್ಸಿದ್ರಾ? ಹೌದು ಸರ್. ಅಲ್ಲಪ್ಪ, ಕೂದ್ಲು ಮುಖ್ಯನಾ ಪ್ರಾಣ ಮುಖ್ಯನಾ? ಫ್ಯಾಮಿಲಿ ಬಗ್ಗೆನೂ ಯೋಚನೆ ಮಾಡೋ. ನಿನಗೆ ಫೈನ್ ಕಟ್ಬೇಕು ಅಂತ ಆರ್ಡರ್ ಆಗಿದೆ, ಅದನ್ನೇ ಮೀರಿದ್ರೆ ಹೇಗೆ? ಹೆಲ್ಮೆಟ್ ಹಾಕೊಂಡೋದ್ರೆ ಕೂದ್ಲು ಹೋಗ್ತವೆ ಅಂತ ಮನೇಲಿ ಬೈತಾರೆ ಸರ್. ಅದು ಮುಖ್ಯ ಅಲ್ಲಯ್ಯ, ಪ್ರಾಣನೇ ಮುಖ್ಯ. ನಿಮ್ ಮನೆಯವ್ರು ನಿಂಗೆ ಮುಖ್ಯ ಅಲ್ವಾ? ಹಾ ಸರಿ, 290 ರೂಪಾಯಿ ಫೈನ್ ಕಟ್ ಹೋಗಿ. ಸರಿ, ಓಕೆ ಮೇಡಮ್. ರಿಮೈಂಡ್ ಕೇಸ್ ಯಾಯಿನಿ? ಯಾಳಿನಿ ಯಾಳಿನಿ ಯಾಳಿನಿ. ಏನಮ್ಮ, ನಿನ್ನ ಅರೆಸ್ಟ್ ಮಾಡಿರೋದು ನಿಮ್ ಮನೆಯವ್ರಿಗೆ ಗೊತ್ತಾ? ಸ್ಟೇಟ್ ಯೂನಿಯನ್ ಹ್ಯೂಮನ್ ರೈಟ್ಸ್ ಇಂದ ಎನ್ಕ್ವೈರಿ ಮಾಡಿದ್ರಲ್ಲ, ಹಾ. ಅದು ಈ ಕೇಸೇನೆ. ಓಹೋ. ನೀನು ಪರವಾಗಿ ಮಾತಾಡೋದಕ್ಕೆ ಯಾರಾದ್ರೂ ಲಾಯರ್ ಇದ್ದಾರಾ? ಕೆಪಿ ಸರ್, ಈ ಕೇಸು ಇದನ್ನ ನೀವು ಹ್ಯಾಂಡಲ್ ಮಾಡ್ಬೋದಲ್ವಾ? ರೆಫರ್ ಮಾಡ್ಬೋದು ಸರ್. ಓಕೆ. ಏನಪ್ಪಾ ಸಾರ್, ನಿಮ್ ಸೀನಿಯರ್ ಇದ್ದಾರಾ ಇಲ್ಲ 12 ಗಂಟೆ ಫಿಲಂ ಶೋಗೆ ಹೋಗಿದಾರಾ? ಇದಾರೆ ಸರ್. ಬರೋದಕ್ಕೆ ಕೇಳೋ. ನೀನೇನ್ ಚಿಂತೆ ಮಾಡ್ಬೇಡ. ಸರಿ ಸರ್. ನಮ್ಮೂರ್ ಹುಡುಗ ಬೇರೆ. ಸರಿ ಸರ್. SP ಹೇಳಿ ಟ್ರಾನ್ಸ್ಫರ್ ಮಾಡಿಸ್ತೀನಿ. ತಮ್ಮ. ಹಾ ಸರ್. ನಿಮ್ ತಾಯಿನ ಚೆನ್ನಾಗಿ ನೋಡ್ಕೋ. ಸರಿ ಸರ್. ಜಡ್ಜ್ ಕರಿತಿದ್ದಾರೆ. ಏನ್ ಮಾಡ್ದೆ? ನಾನೇನೂ ಮಾಡಿಲ್ಲ. ಬನ್ನಿ ಮಿಸ್ಟರ್ ಗೋವಿಂದನ್. ಈ ಕೇಸಲ್ಲಿ ಕೋರ್ಟ್ಗೆ ನೀವು ಅಸಿಸ್ಟ್ ಮಾಡಬೇಕು ಗೋವಿಂದ್. ಖಂಡಿತ ಯುವರ್ ಆನರ್. ಈ ಕೇಸ್ ಡೀಟೇಲ್ಸ್ ಅವ್ರು ಕೊಡಮ್ಮ. ಸರ್, FIR ಜೊತೆಗೆ ಎಲ್ಲ ಪೇಪರ್ಸು ಇದರಲ್ಲೇ ಇದೆ. ಈ ಕೇಸಲ್ಲಿ ಏನೋ ತಪ್ಪಿದೆ ಅಂತ ಅನ್ಸ್ತಾ ಇದೆ. ಅದಕ್ಕೆ ನ್ಯಾಯ ಸಿಗ್ಲಿ ಅಂತ ಇದನ್ನ ಗೋವಿಂದನ್ ಕೊಟ್ಟೆ. ಸರಿ, ಬೇರೆ ಕೇಸನ್ ಕರೀರಿ. ಯಾರಮ್ಮ ನೀನು? ಪೊಲೀಸ್ ಕಾನ್ಸ್ಟೇಬಲ್. ಅವ್ರೆಲ್ಲೂ ಓಡೋಗೋದಿಲ್ಲ, ಆ ಕಡೆ ನಿಂತ್ಕೊಳ್ಳಿ. ವೈ ಯು ಹ್ಯಾವ್ ನಾಟ್ ಅಪ್ಲೈ ಫಾರ್ ಬೇಲ್? ಏನಿದು ಸ್ಮೆಲ್ಲು? ಡ್ರಂಕರಾ? ಸಾರಿ, ಯೆಸ್ಟರ್ಡೇಸ್ ಹ್ಯಾಂಗ್ ಓವರ್. ಯು ಡೋಂಟ್ ಹ್ಯಾವ್ ಎನಿ ರಿಲೇಟಿವ್ಸ್ ಇನ್ ಬ್ಯಾಂಗ್ಳೂರ್? ಹಲೋ, ಆನ್ಸರ್ ಮೀ. ದ ಕೋರ್ಟ್ ವಾಂಟ್ಸ್ ಟು ಹೆಲ್ಪ್ ಯು. ನನಗಿಲ್ಲಿ ಯಾರೂ ಇಲ್ಲ. ಓಹ್, ನೀವು ಕನ್ನಡಿಗರಾ? ನಾನು ಶ್ರೀಲಂಕಾದಲ್ಲಿ ಹುಟ್ಟಿದ್ದು.